ದುರ್ಗಪ್ಪ ಗುಡಿಗಾರರು, ಶಂಕರ ಭಾಗವತರು ಇವರೆಲ್ಲ ಒಳ್ಳೆ ಮದ್ದಲೆಗಾರರು, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಒಂದು ಭಾವಪೂರ್ಣವಾದ ಭಾಗವತನ ಪದ್ಯಕ್ಕೆ ಭಾಗವತನನ್ನು ಓವರ್ಟೇಕ್ ಮಾಡದೆ, ಭಾಗವತನ ಪದ್ಯವು ಸಂಪೂರ್ಣವಾಗಿ ಅದರ ಸೌಂದರ್ಯ ಅನಾವರಣಗೊಳ್ಳುವಂತೆ ಮದ್ದಲೆ ಬಾರಿಸುವವರಲ್ಲಿ ಪ್ರಭಾಕರ ಭಂಡಾರಿಯನ್ನು ಮೀರಿಸುವವರು ಇಲ್ಲ ಅಂತ. ಒಂದು ಕಡೆ ಪ್ರಭಾಕರ ಭಾವನ ಸ್ಪಷ್ಟ ಸ್ವರೂಪವಾಗಿ ಮಂಜುನಾಥ ಕಾಣಿಸ್ಕೊಂಡ್ರೆ, ದುರ್ಗಪ್ಪ ಮತ್ತು ಪ್ರಭಾಕರ್ನ ಎರಕವಾಗಿ ಸಾಂಪ್ರದಾಯದ ನೆಲೆಗಟ್ಟಿನಲ್ಲಿ ಹೊಸ ರೀತಿಯ ಆವಿಷ್ಕಾರವನ್ನು ಪರಮೇಶ್ವರಲ್ಲಿ ಕಾಣ್ತೇವೆ. ನೋಡಿ, ಪ್ರಭಾಕರ ಭಾವ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ. ಮತ್ತೆ ಭಂಡಾರಿ ಸಮಾಜದ ದೊಡ್ಡ ಬಂಡವಾಳ ಅಂದರೆ ಅಪಾರವಾದ ದುಡಿತ, ಪ್ರಾಮಾಣಿಕತೆ. ಅವ್ರಿಗೆ ಸಿಟ್ಟು ಬರೋದು ಹೆಚ್ಚು, ಯಾರು ಪ್ರಾಮಾಣಿಕ ಅವನಿಗೆ ಹೆಚ್ಚು ಸಿಟ್ಟು ಬರ್ತದೆ. ಪ್ರಭಾಕರ ಭಂಡಾರಿ ಅವರ ನುಡಿ ನಮನವನ್ನು ಭಂಡಾರಿ ಸಮಾಜ ಮಾತ್ರ ಮಾಡಬೇಕಾಗಿಲ್ಲ, ಈ ಸಮಾಜದ ಆಸ್ತಿ ಅದು. ಇರುವ ಕೆಲಸವು ಮಾಡು ಕಿರಿದೆನದೆ, ದೊರೆತುದ ಪ್ರಸಾದವೆಂದು ಸ್ವೀಕರಿಸು ಗೊಣಗಿಡದೆ, ಧರಿಸು ಲೋಕದ ಪರಮಾರ್ಥವ ಬಿಡದೆ, ಕರೆ ಬಂದೊಡನೆ ಹೊರಡು ಮಂಕುತಿಮ್ಮ ಅನ್ನುವಂತೆ ಇವತ್ತು ಕರೆ ಬಂತು, ಹೊರಟಿದ್ದಾರೆ. ಏನೇ ಇದ್ರೂ ಸಹಿತ ನಾನು ಮಾಡುವ ಕೆಲಸ ನನಗೆ ಸಾಕು, ನನ್ನ ಮುಂದಿನ ಜನ್ಮಕ್ಕೆ ಬೇಡ, ಮುಂದಿನ ತಲೆಮಾರಿಗೆ ಬೇಡ ಅಂತ ಹೇಳುವವರೇ ಭಾಳ ಜನ. ಸಾಕು ಕಷ್ಟ ಅಂತೇಳಿ, ಆದರೂ ಅದನ್ನು ಮಾಡಲಿಲ್ಲ ಅವರು. ಯಾವಾಗ ಅವರು ಹಾಸಿಗೆ ನೀಡಿದ್ರು ಅಲ್ಲಿಂದ ಕೂಡ ನಮ್ಮ ಯಕ್ಷಗಾನ ಪ್ರಪಂಚಕ್ಕೆ ತುಂಬ ನಷ್ಟ ಆಗ್ತಾ ಇದೆ. ಜಾತಿ ಸಂಘಟನೆಯನ್ನು ಕಟ್ಕೊಂಡು ಯಾವುದು ಸ್ವಾಮಿಯ ಪಾದಪೂಜೆ ಮಾಡೋದರಲ್ಲೇ ಜೀವನದ ಸಾರ್ಥಕ್ಯವನ್ನು ಕಳ್ಕೊಳ್ಳೋದಕ್ಕಿಂತ ನಾವು ಇಂಥ ಕೆಲಸವನ್ನು ಮಾಡಿದ್ರೆ ಪ್ರಾಯಶಃ ಭಗವಂತನೂ ಮೆಚ್ಚುತ್ತಾನೆ. ತಲೆಗೆ ನೀರು ಹೊಯ್ದರೆ ಅದಕ್ಕೆ ಬರುವುದು ಎಲ್ಲಿಗೆ? ಕೊಡೆಗೆ, ಕಾಲಿಗೆ ಬರ್ತದೆ ಸ್ನಾನ ಮಾಡುವಾಗ. ಹಾಗೆಯೇ ಪ್ರಭಾಕರ ಭಂಡಾರಿ, ಕೇಶವ ಭಂಡಾರಿ, ಸತ್ಯನಾರಾಯಣ ಭಂಡಾರಿ, ಹನುಮಂತ ಭಂಡಾರಿ, ಇವರನ್ನೆಲ್ಲರನ್ನೂ ನಾವು ಸ್ಮರಿಸಬೇಕಾದರೆ ಅದಕ್ಕಿಂತ ಮೊದಲು ಅವರ ತಂದೆಯವರನ್ನು ಸ್ಮರಿಸಬೇಕು. ಹಿಮ್ಮೇಳ ಚೆನ್ನಾಗಿರಬೇಕಾದ್ರೆ ಅವರು ಬಾಡಿಸುವಂತಹ ನುಡಿಗಳುಂಟಲ್ಲ, ಪ್ರಭಾಕರ ಭಂಡಾರಿಯವರು ಮತ್ತು ನನ್ನ ತಂದೆಯವರೆಲ್ಲ ನುಡಿಸ್ತಿದ್ರು. ಬಾರಿಸೋದಲ್ಲ, ನುಡಿಸೋದು. ಪ್ರಭಾಕರ ಭಂಡಾರಿಯವರು ಅವರ ಕೈಯ ಹೊರಳುವಿಕೆಯಲ್ಲಿ ನಾದವನ್ನು ಅಷ್ಟು ಪರಿಪೂರ್ಣವಾಗಿ ತಂದವರು. ಅದರೊಟ್ಟಿಗೆ ಆ ಮದ್ದಲೆಗೆ ಜೀವ ತುಂಬಿದರು ಅವರು. ನುಡಿಸುವಿಕೆಯಲ್ಲಿ ಒಂದೇ ಅಲ್ಲ, ನೊಗವ ಹೊತ್ತವನ ಹೆಗಲು ಮದ್ದಲೆಯನೇರಿಸಿತ್ತು, ದೇವಳದ ಗೇಣಿದಾರನ ಕೈ ಚಂಡೆಯ ಬಿಗಿಯಿತು. ವಾಣಿವರನ ದಿವ್ಯಾಂಗ್ರಿಗಳ ನರ್ಚಿಸಿ ಗಣಪತಿ ಚರಣ ಕಮಲವ ನೆನೆದು ಹರಗಿರಿಜೆಗೊಂದಿಸಿ ಪರಾಶರ ಬರಸುತ್ತಾದಿ ಅನೇಕ ಮುನಿಗಳಿಗಿರದೆ ವಂದಿಸಿ ಉಸುರುವೆನು ನಾನೀ ಕಥಾಮೃತವಾದೇ